ನಾವ್ ಹೇಳ್ತೀವಿ ಕಟ್ ಮಾಡ್ಕೊಡು ಅಂತ. ಬಿಗ್ ಬಾಸ್ನ 17 ಮಂದಿ ಸ್ಪರ್ಧಿಗಳಲ್ಲಿ 9 ಜನರು ಸ್ವರ್ಗದಲ್ಲಿ ವಾಸವಾಗಿದ್ದರೆ 7 ಮಂದಿ ನರಕದಲ್ಲಿದ್ದಾರೆ. ಮೊದಲ ದಿನವೇ ಚೈತ್ರಾ ಕುಂದಾಪುರ್ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾರೆ. ಉಗ್ರ ಮಂಜು ಜೊತೆ ಜಗಳಕ್ಕೆ ಇಳಿದಿದ್ದಾರೆ. ನರಕದಲ್ಲಿರುವ ಸ್ಪರ್ಧಿಗಳಿಗೆ ಸ್ವರ್ಗದ ಕ್ಲೀನಿಂಗ್ ಕೆಲಸದ ನೀಡಲಾಗಿದೆ. ಚೈತ್ರಾ ಕುಂದಾಪುರ್ಗೂ ಮನೆ ಕೆಲಸದ ಜವಾಬ್ದಾರಿ ನೀಡಲಾಗಿತ್ತು. ಈ ವೇಳೆ ಉಗ್ರಂ ವಿಲನ್ ಮಂಜು ಜೊತೆ ಚೈತ್ರಾ ಕಿರಿಕ್ ಮಾಡಿಕೊಂಡಿದ್ದಾರೆ. ಇಬ್ಬರ ನಡುವೆ ಜೋರು ಗಲಾಟೆ ನಡೆದಿದೆ. ಮೊದಲ ದಿನವೇ ರಂಪಾಟ ಮಾಡಿದ್ದಾರೆ ಚೈತ್ರಾ. ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗದಲ್ಲಿರುವ ಮಂಜು ಅವರು ಹಣ್ಣನ್ನು ತೊಳೆದು ಕಟ್ ಮಾಡಿಕೊಡುವಂತೆ ಚೈತ್ರಾಗೆ ಕೇಳಿದರು. ಬಳಿಕ ಚೈತ್ರಾ ಹಣ್ಣು ಕಿತ್ತುಕೊಂಡು ತಿಂದಿದ್ದಾರೆ. ಆಗ ಮಂಜು ಹಣ್ಣು ತಿನ್ನುವಂತಿಲ್ಲ ಎಂದಾಗ ನೀವ್ಯಾಕೆ ಪ್ರೊವೋಕ್ ಮಾಡಿದ್ರಿ ಎಂದು ಜಗಳ ತೆಗೆದಿದ್ದಾರೆ. ಇಬ್ಬರ ನಡುವೆ ವಾದ ವಿವಾದ ನಡೆದಿದೆ. ಮನೆ ಮಂದಿಯೆಲ್ಲ ಚೈತ್ರಾ ಅವರನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದರೂ ನಟಿ ಮಾತ್ರ ಸುಮ್ಮನೆ ಆಗಲಿಲ್ಲ. ಮಂಜು ಜೊತೆ ಚೈತ್ರಾ ವಾದಕ್ಕೆ ಇಳಿದಿದ್ರು. ಮನೆಯವರೆಲ್ಲ ಸುಮ್ಮನೆ ಚೈತ್ರಾ ಮುಖ ನೋಡ್ತಾ ನಿಂತಿದ್ರು. ಧರ್ಮಕೀರ್ತಿರಾಜ್ ಅವರು 6ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿದ್ದಾರೆ. ದೊಡ್ಡಮನೆಯೊಳಗೆ ಹೋಗೋದಕ್ಕೂ ಮುನ್ನ ಅವರನ್ನು ಸುದೀಪ್ ಮಾತನಾಡಿಸಿದರು. ಆಗ ದರ್ಶನ್ ಬಗ್ಗೆ ವಿಷಯ ಪ್ರಸ್ತಾಪ ಆಯಿತು. ಧರ್ಮಕೀರ್ತಿರಾಜ್ ಮೊದಲು ನಟಿಸಿದ್ದು ನವಗ್ರಹ ಸಿನಿಮಾದಲ್ಲಿ. ದರ್ಶನ್ ಮುಖ್ಯ ಭೂಮಿಕೆಯಲ್ಲಿ ನಿಭಾಯಿಸಿದ ಆ ಸಿನಿಮಾವನ್ನು ಮೀನಾ ತೂಗುದೀಪ ಶ್ರೀನಿವಾಸ್ ನಿರ್ಮಾಣ ಮಾಡಿದರು. ಅಂದು ಅವಕಾಶ ನೀಡಿದ್ದನ್ನು ಧರ್ಮಕೀರ್ತಿರಾಜ್ ನೆನಪಿಸಿಕೊಂಡರು. ನಮ್ಮ ತಂದೆ 40 ವರ್ಷದಿಂದ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ಇದೆ. ನನ್ನ ಮೊದಲ ಸಿನಿಮಾ ನವಗ್ರಹ. ತೂಗುದೀಪ ಸಂಸ್ಥೆಯಿಂದ ನಾನು ಬಂದಿದ್ದು. ದರ್ಶನ್ ಸರ್ ಮತ್ತು ದಿನಕರ್ ಸರ್ ನನಗೆ ಅವಕಾಶ ನೀಡಿದ್ದು. ಕಣ್ಣು ಸಲಿಗೆ ಹಾಡು ನನ್ನನ್ನು ಈವರೆಗೆ ಕಾಪಾಡಿಕೊಂಡು ಬಂದಿದೆ ಎಂದು ಧರ್ಮಕೀರ್ತಿರಾಜ್ ಹೇಳಿದರು. ಈ ಮಾತಿಗೆ ಕಿಚ್ಚ ಸುದೀಪ್ ಅವರು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಈ ಬಾರಿ ಬಿಗ್ ಬಾಸ್ ಮನೆಯನ್ನು ಸ್ವರ್ಗ ಮತ್ತು ನರಕ ಎಂದು 2 ಭಾಗ ಮಾಡಲಾಗಿದೆ. ಸ್ವರ್ಗದಲ್ಲಿ ಒಂದಷ್ಟು ಅನುಕೂಲಗಳು ಇರಲಿವೆ. ಹಾಗೆಯೇ ನರಕದಲ್ಲಿ ಎಲ್ಲದಕ್ಕೂ ಕಷ್ಟಪಡಬೇಕಿದೆ. ಧರ್ಮಕೀರ್ತಿರಾಜ್ ಅವರು ಸ್ವರ್ಗಕ್ಕೆ ಎಂಟ್ರಿ ಪಡೆದಿದ್ದಾರೆ.